ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೇನಿ. ನಾನು ಆರಾಮದೇನಿ ನೋಡ್ರಿ. ಬರೀ ಇವತ್ತಿನ ಲಾಗ್ ಶುರು ಮಾಡೋಣಂತ. ನೋಡ್ರಿ, ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಾನು ಇವತ್ತು ನಮ್ಮ ಅಕ್ಕನ ಮನೆ ಫಂಕ್ಷನಿಗೆ ಬಂದೇನು ನೋಡ್ರಿ. ಅಂದ್ರೆ ನಮ್ಮ ಅಕ್ಕನ ಊರಾಗ ಏನು ನಡೆದಿಲ್ಲ ಅದು ಫಂಕ್ಷನ್. ಅದು ಎಲ್ಲಿ ನಡೆದೈತಂದ್ರೆ ಅವ್ರ ಮನೆ ದೇವ್ರಿಗೆ ಬಂದಿದ್ವಿ ನಾವು. ಅಲ್ಲೇ ನಮ್ಮ ಕಡೆ ಮುಡಿ ಕೊಡೋದಂತಾರಲ್ಲ, ಆ ಥರ ನಮ್ಮ ಕಡೆ ಜವಳ ತೆಗ್ಸೋದಂತಂದು ಅಂತಾರೆ. ನಮ್ಮ ಅಕ್ಕನ ಮೈದುನರ ಮಗಂದು ಜವಳ ತೆಗ್ಸೋದಿತ್ತು. ಹಿಂಗಾಗಿ ನಾವು ಬಂದಿದ್ವಿ. ನಮ್ಮ ಅಕ್ಕ ಯಾಕೆ ಬಂದಿಲ್ಲ ಅಂದ್ರೆ ಆಕೆಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಿಂಗಾಗಿ ಆಕೆ ಬಂದಿದ್ದಿಲ್ಲ. ನಾನು ನಮ್ಮ ಫ್ಯಾಮ್ಲಿಯಿಂದ ನಾನು, ನಮ್ಮ ಮಮ್ಮಿಯರು, ನಮ್ಮ ಅಪ್ಪಾಜಿ, ನಮ್ಮ ತಿಶು 4 ಜನನೂ ಹೋಗಿದ್ವಿ. ಇಲ್ಲಿ ನೋಡ್ರಿ, ಇಲ್ಲೇ ಜವಳ ತೆಗ್ಸೋದೈತೆ ನೋಡ್ರಿ ಗುಡ್ಡದಾಗ. ನಾವು ಬಂದಿದ್ದು ಮೈಲಾರಲಿಂಗೇಶ್ವರ ಗುಡ್ಡಕ್ಕೆ. ಇದು ನಮ್ಮ ಅಕ್ಕರ ಮನೆ ದೇವ್ರು ನೋಡ್ರಿ. ಅಲ್ಲೇ ಜವಳ ತೆಗ್ಸೋದೈತಿ. ಈ ಥರ ಹಸಕ್ಕಿ ಅಂತಾರೆ ನಮ್ಮ ಸೈಡ್. ಜಮಖಾನ ಹಸಕ್ಕಿ ಇದು ಅಲ್ಲೇ ತಂದೆ ತಾಯಿನ ಕುಂದರ್ಸಿ ಹುಡುಗನ ತೋಡಿ ಮ್ಯಾಗ ಕುಂದರ್ಸ್ಕೊಂಡು ಜವಳ ತೆಗಿಸ್ತಾರೆ. ನೀವು ನೋಡಿ ಎಂಜಾಯ್ ಮಾಡಿರಿ ಪೂರ್ತಿ ಕಂಪ್ಲೀಟಾಗಿ. ನಮ್ಮ ಸೈಡ್ ಯಾವ ಥರ ಜವಳದ ಕಾರ್ಯಕ್ರಮ ಮಾಡ್ತಾರಂತೇಳಿ ನೀವು ನೋಡಿ ಖುಷಿ ಪಡ್ರಿ. ನಿಮಗೂ ಖುಷಿ ಆಕತ್ತಂತ ಅಂದ್ಕೊಂಡೀನಿ. ಬರೀ ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಮಮ್ಮಿಯರು ಮತ್ತು ಇನ್ನೊಬ್ಬರು ಆಂಟಿ ಕೂಡಿ ಕಂಕಣ ಕಟ್ಟಕತ್ತಾರ. ನಾವೆಷ್ಟು ಜನ ಅದೇ ನೋಡು ಅಷ್ಟು ಜನಕ್ಕೆ ಕಂಕಣ ಕಟ್ಟತ್ತಾರ. ನಾನು ಇಲ್ಲಿಗೆ ಬರೋದು ವಿಡಿಯೋನ ಮಾಡಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ಡೌಟ್ ಇತ್ತು ನಾ ಇಲ್ಲಿ ಬರೋದು. ಹೀಗಾಗಿ ನಂಗೆ ಸಡನ್ನಾಗಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬಂದಿದ್ದು ನಾವು ಮಧ್ಯರಾತ್ರಿ 3 ಗಂಟೆಗೆ ಬಂದೇವೆ ನೋಡ್ರಿ. ಮನೆ 12 ಗಂಟೆಗೆ ಬಿಟ್ಟೇವಿ. ನಾನು ತಿಶು ಮಲ್ಕೊಂಡಿದ್ನಲ್ಲ, ಅವನು ಎತ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೆ. ನಂಗೆ ಸರಿ ಅನ್ನಿಸ್ಲಿಲ್ಲ. ಹೀಗಾಗಿ ಬೆಳಗ್ಗೆ ಎದ್ದು ಮಾಡಿದ್ರೆ ಆತ್ಬಿಡ ಅಂಥೇಳಿ ಬೆಳಗ್ಗೆ ಎದ್ದೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಲಾಗ್ ಮಾಡತ್ತೇನೆ ನೋಡ್ರಿ. ನಾವು ಮಧ್ಯರಾತ್ರಿ 12 ಗಂಟೆಗೆ ಬಿಟ್ಟು ಇಲ್ಲಿ 3 ಗಂಟೆ ಅಂದ್ರೆ ಇದ್ದೀವಿ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಂದ ಬೆಳಗ್ಗೆ ಇವೆಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡ್ರಿ. ಈಗೇನು ಪಾಪು ಕಾಣಕತ್ತೈತಲ್ರಿ, ಅದ ಪಾಪುದ ಜವಳ ಇರೋದು ನೋಡ್ರಿ. ಅವನ ಹೆಸರು ಭುವನ್ ಅಂತ ಹೇಳಿ. ನಾವು ನಮ್ಮ ತ್ರಿಶೂಲನ ಜವಳ ಯಾವಾಗ ತೆಗ್ಸಿದ್ವಿ ಅಂದ್ರೆ 10 ತಿಂಗಳದ್ದು ಪಾಪು ಇತ್ತು, ಅವಾಗನ ಜವಳ ತೆಗ್ಸಿದ್ವಿ. ಈಗ ಈ ಭುವನ್ನಾಗ 12 ತಿಂಗಳೈತಿ. ಈಗ ಅವಾಗ ಜವಳ ತೆಗ್ಸಾತಾರ ಅವರು. ಗಂಡು ಹುಡುಗರಿಗೆ ಸಮಸಂಖ್ಯೆ ಒಳಗೆ ಜವಳ ತೆಗಿಸ್ಬೇಕಂತ, ಹೆಣ್ಣು ಹುಡುಗರಿಗೆ ಬೆಸ ಸಂಖ್ಯೆ ಒಳಗೆ ಜವಳ ತೆಗಿಸ್ಬೇಕಂತ. ಹೀಗಾಗಿ 6, 8, 10, 12 ಹಿಂಗಿರ್ತೈತಲ್ಲ, ಅದು ಸಮಸಂಖ್ಯೆ ಗಂಡು ಹುಡುಗರಿಗೆ. 5, 7, 9, 11 ಹಿಂಗಿರ್ತೈತಲ್ಲ, ಅದು ಹೆಣ್ಣು ಹುಡುಗರಿಗೆ. ಈ ಥರ ನಮ್ಮ ಸೈಡ್ ಪದ್ಧತಿಗಳು ಅದಾವೆ ನೋಡ್ರಿ. ನಾವು 10ನೇ ತಿಂಗಳು ಪಾಪು ಇದ್ದಾಗನ ನಮ್ಮ ತ್ರಿಶೂಲಿಂದ ಜವಳ ತೆಗ್ಸಿದ್ದೀವಿ ನೋಡ್ರಿ. ಈ ಫೋಟೋ ನಮ್ಮ ತ್ರಿಶೂಲಿಂದ ಜವಳ ತೆಗ್ಸುವಾಗಿಂದ ನೋಡ್ರಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ. ತ್ರಿಶೂಲಿಂದು ನೆಕ್ಸ್ಟ್ ಟೈಮ್ ಜವಳ ತೆಗ್ಸಿದ್ದು ಶಾರ್ಟ್ಸ್ ವಿಡಿಯೋ ಹಾಕಿರ್ತೇನೆ ನೋಡ್ರಿ.
ಮೊದಲು ಪೂಜೆ ಮಾಡ್ಕೊಳತ್ತಾರ. ಆಮೇಲೆ ಭುವಣ್ಣನ ಕರೆಸ್ತಾರೆ. ಯಾಕಂದ್ರೆ ಅವ ಈಗ ಕುಂತ್ಬಿಟ್ರೆ ಕಿರಿಕಿರಿ ಮಾಡ್ತಾನಂತೇಳಿ ಜವಳ ಯಾವಾಗ ತೆಗಿಸ್ತೈತಲ್ಲ ಅವಾಗ ಕರಿಯೋಣ ಅಂತೇಳಿ ಬಿಟ್ಟಾರ. ಇನ್ನೂ ಕರೆದಿಲ್ಲ ನೋಡ್ರಿ. ಮೊದ್ಲೇಗೆ ನಮ್ಮ ಸೈಡ್ ಎಲ್ಲ ತಂದೆ ತಾಯಿಗೆ ಅರ್ಬಿ ಕೊಡ್ತಾರೆ ಆರತಿ ಮಾಡಿ. ಅದು ಅಲ್ಲೆಲ್ಲರೂ ಬಂದಾರ. ಮತ್ತು ನಮ್ಮ ಮಮ್ಮಿಯಾರ ನಾವು ಎಲ್ಲರೂ ಅರ್ಬಿ ಕೊಟ್ಟು ಆರತಿ ಮಾಡಿದ್ವಿ ನೋಡ್ರಿ. ಇವಾಗ ನೋಡ್ರಿ ಎಲ್ಲರೂ ಅರ್ಬಿ ಕೊಡೋದಾಗಿಂದ ಜವಳ ತೆಗಿತಾರ. ಸೋದರ ಮಗಳು ಜವಳ ತೆಗಿತಾರೆ ನಮ್ಮ ಸೈಡ. ಪಾಪು ಅಂತೂ ಭಾಳ ಹಾಳಾಗ್ಬಿಟ್ಟಿತ್ತು. ಹಂಗೆ ಒಂದು ಸ್ವಲ್ಪ ಹಂಗೆ ಸಮಾಧಾನನೂ ಆಗಿದ್ದಿಲ್ಲ. ಅದ್ರ ಬೇರೆ ಜಳ ಒಂದು ಹಾಕತ್ತಿತ್ತು. ಈಗ ಬೇಸಿಗೆ ಕಾಲ ಅಂದಲ್ರಿ, ಹಿಂಗಾಗಿ ಜಳ ಒಂದು ಭಾಳ ಆಗ್ತಿತ್ತು. ಹಂಗೆ ಎಲ್ಲರೂ ನಾವೆಲ್ಲರೂ ಸುತ್ತಲ್ಕ ಜಾಸ್ತಿ ಜನ ನಿಂತಿದ್ವಲ್ಲ, ಹಿಂಗಾಗಿ ಭುವನ ಹೆದರು ಬಿಟ್ಟಿದ್ದ, ಜಾಸ್ತಿ ಅಳಕತ್ಬಿಟ್ಟಿದ್ದ. ಇವಾಗ ನೋಡ್ರಿ ಟೈಮ್ 9:30 ಒಳಗೆ ಜವಳ ತೆಗ್ಸಂತಂದು ಟೈಮ್ ಇತ್ತದು. ಹಿಂಗಾಗಿ 9:30 ಒಳಗೆ ಜವಳ ತೆಗ್ಸಿದ್ರು. ಅದಾಗಿಂದ ನಾಷ್ಟ ಮಾಡತ್ತಿದ್ದೀವಿ ನೋಡ್ರಿ. ಉಪ್ಪಿಟ್ಟು ಮತ್ತು ಚುಮ್ಮರಿ ಇದು ನಮ್ಮ ಸ್ಪೆಷಲ್. ಎಲ್ಲ ಕಡೆನೂ ಏನೋ ಫಂಕ್ಷನ್ ಇದ್ದರೂ ಇದು ಫಿಕ್ಸ್ ಇರುತ್ತೆ ನೋಡ್ರಿ. ಎಲ್ಲರೂ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ ಹಂಗೆ ನಮ್ಮ ಅಪ್ಪಾಜಿ ನಾನು ನಮ್ಮ ಟೀಚರ್ ಕೂಡಿ ಒಂದಿಷ್ಟು ಫೋಟೋಸ್ ತೊಗೊಂಡ್ವಿ. ನೋಡ್ರಿ ನಾವು ಮನೆಯೊಳಗೆ ಉಳ್ಕೊಂಡೇವಲ್ಲ, ಅವರೇ ಅಡುಗೆ ಮಾಡಾಕತ್ತಾರೆ ನಮಗೆ ಮಧ್ಯಾಹ್ನ ಊಟಕ್ಕೆ. ಇವ್ರು ಅಡುಗೆ ಮಾಡೋತ್ಲೇನ ನಾವು ಮತ್ತು ಗುಡ್ಡಕ್ಕೆ ಹೋಗ್ಬೇಕಂತೇಳಿ ಅಂದ್ಕೊಂಡ್ವಿ. ಮತ್ತು ಗುಡ್ಡಕ್ಕೆ ಹೋಗೋಣ ಬರ್ರಿ, ನಿಮಗೂ ತೋರಿಸ್ತೀನಿ ಅಲ್ಲಿ ಹೆಂಗಿರ್ತೈತೆ ಎಲ್ಲ ಅಂಥೇಳಿ. ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮು ಹೋಗೋದು. ಬರ್ರಿ ಹೋಗೋಣ ಅಂತ. ಇದು ಶಿವರಾತ್ರಿ ದಿನ ನೋಡ್ರಿ. ಅವತ್ತ ಹೋಗಿದ್ದು ನಾವು. ರಾತ್ರಿನ ಹೋದಿವಿ. ಈಗ ನಾವು ಗುಡ್ಡಕ್ಕೆ ಹೊಂಟೇವಲ್ಲ, ಬಿಸಿಲು ಅಂದ್ರೆ ಬಿಸಿಲು ಭಾಳ ಐತಿ. ಮಠ ಮಧ್ಯಾಹ್ನ ಹತ್ತು ನಾವು ಹೋಗುತ್ತಲೇನ ಗುಡ್ಡ ಏರ್ಬೇಕು. ನನಗಂಕರು ಕಾಲು ಸಾತ್ಬಿಟ್ಟಿದ್ದು. ನಮ್ಮ ತಿಶು ನಾವು ಯಾರು ಎತ್ಕೊತೀವಂದ್ರೂ ಒಲ್ಲೆ ಅಂತೇಳಿ ಅನ್ನಕತ್ಬಿಟ್ಟಿದ್ದ. ತಾನ ನಡ್ಕೊತ ಬಂದು ನೋಡ್ರಿ ಮೇಲೆ. ಜಾಸ್ತಿನ ಹೈಟ್ ಭಾಳ ಇತ್ತು ಹತ್ತದು. ಹಂಗಾಗಿ ಅವ ಹೆಂಗೆ ಹತ್ತಿದ ಅಂಥೇಳಿ ನಮಗಿನ್ನೂ ನಂಬಕ್ಕ ಆಗವಲ್ದು. ಈಗಾದರೂ ನೆನೆಸಾತಾರ ನಮ್ಮ ಅಪ್ಪಾಜಿ, ಹೆಂಗೆ ಹತ್ತಿದ್ನವ ಅಂತೇಳಿ ಫೋನ್ಯಾಗ ಬರೀ ಅದನ್ನ ಅಂತಿರ್ತಾರೆ. ಬರೀ ನೋಡೋಣಂತ ಹೆಂಗೈತಿ ಮ್ಯಾಲೆ ಗುಡ್ಡ. ಭಾರಿ ಮಸ್ತ್ ಐತಿ ನೋಡ್ರಿ. ನೀವು ಕಂಟಿನ್ಯೂ ಆಗಿ ಕಂಪ್ಲೀಟಾಗಿ ನೋಡ್ರಿ. ಅಂತೂ ಇಂತೂ ಬಂದೀವಿ ನೋಡ್ರಿ. ಇದೆ ಎಂಟ್ರೆನ್ಸ್. ಮ್ಯಾಲೆ ಭಾಳ ಅಂದ್ರೆ ಭಾಳ ಹತ್ಬೇಕ್ರಿ. ಅಲ್ಲೇ ಒಂದೆರಡು ಫೋಟೋ ತೆಗೆದು ನೋಡ್ರಿ. ಹಂಗೆ ಒಳಗೆ ಹೆಂಗೈತೆ ಅಂತೇಳಿ ಪಟಾಪಟ್ ತೋರಿಸ್ಬಿಡ್ತೇನೆ ನೋಡ್ರಿ. ಇಲ್ಲಾದರೂ ನಮ್ಮ ತಿಶು ನೋಡ್ರಿ, ಇಲ್ಲಿ ನಡ್ಕೊತಾನೆ ಬರ್ತೇನೆ ಅಂತಂದು ಹೇಳತ್ತಾನ. ನಡ್ಕೊಂಡು ಬಂದ. ಹೋಗುವಾಗೂ ಇಳ್ಕೊಂಡು ಹೊಕ್ಕಾನ. ಒಟ್ಟ ಎತ್ಕೊಂಡಿಲ್ಲ ನಾವು ಅಂಕರು. ಅಲ್ಲೇ ಇಳಿಯೋರು ಹತ್ತುವಾರು ಮತ್ತು ನಮ್ಮ ತಿಶು ಹತ್ತದು ಇಳ್ದ ನೋಡಾತಿದ್ರು. ಹತ್ತಾತನನ್ರಿ ಎತ್ಗೋರಿ ಅಂತೇಳಿ ನಾತಿದ್ರು ಅವರು. ಎತ್ಕೊಳಕ್ಕೆ ಬಿಡುವಲ್ರಿ ಅಂತೇಳಿ ಅಂದ್ರೆ ನಾವು ಅಪ್ಪಾಜಾರ. ಮತ್ತು ನೋಡ್ರಿ ಅಲ್ಲಿ ನಡ್ಕೊತಾನೆ ಹತ್ತಕತ್ತಾನ. ಈಗ ನೋಡ್ರಿ ಈಕಿ ಕಾವ್ಯ ಅಂಥೇಳಿ ನಮ್ಮ ಅಕ್ಕನ ನಾದಿನಿ ಮಗಳು. ಆಕಿ ನಾನು ಎಲ್ಲ ಗುಡಿನೂ ಸುತ್ತಾಡಿದ್ವಿ. ಹಂಗೆ ಅಷ್ಟು ದೇವಸ್ಥಾನ ಪೂರ್ತಿ ಒಂದು 7-8 ದೇವ್ರು ಅದಾವ ಅಲ್ಲಿ ಒಳಗೆ ಹೋಗಿಂದ. ಈಗ ನೋಡ್ರಿ ನಮ್ಮ ತಿಶು ಬೆಟ್ಟಾಗಿ ಭಾಳ ತಾಗಿತ್ತು. ನಾನು ನೋಡಿದ ತಕ್ಷಣ ಹೆಂಗೆ ಓಡಿ ಬಂದು ನೋಡ್ರಿ.
ನಂಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಮೊದಲು ಬಂದ್ರೂ ಅಜ್ಜ ನೀನು ಬಂದ್ಬಿಟ್ರನ ಇಲ್ಲಿ ನೋಡ್ರಿ. ನಮ್ಮ ತಿಶು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು, ನಾನು ಕೂಡ ಇದೆ ಫಸ್ಟ್ ಟೈಮ್. ಎಲ್ಲ ವಹಿವಟ್ಟಿದ್ದಾರ್ಗತೆ ಹೆಂಗೆ ಓಡೋಕ್ಕಾರ ನೋಡ್ರಿ ನಮ್ಮನ್ನೆಲ್ಲ ಬಿಟ್ಟು. ಅಪ್ಪ ದೇವ್ರ, ಅವ್ನ ಕಾಲು ನುಸ್ತಾವ ಇಲ್ಲ ಏನು ಗೊತ್ತಾಗಲಿಲ್ಲ ನಮಗಂತೂ. ಆದರೂ ನೋಡ್ರಿ ಬಿದ್ದುಬಿಟ್ಟ ಕೆಳಗೆ. ನಾವು ಇನ್ನೂ ದೂರ ಅದೀವಿ, ನಮ್ಕಿನ್ನ ಜಾಸ್ತಿ ನಾವು ಓಡಾಕತ್ಬಿಟ್ಟ. ನಾವು ಗಾಡಿ ಬರ್ತಾವೆ ನಿಂದ್ರಂದ್ರೂ ನಿಂದ್ರವಲ್ಲ, ಹಂಗೆ ಹೊಡೆದ ಈಗ ನೋಡ್ರಿ ಆಜು ಬಾಜು ಏನಾರ ಅಂಗಡಿಯಾಗ ಹೊಸವು ಏನಾರ ಆಟ ಸಾಮಾನು ಕಂಡು ಅಂದ್ರೆ ನಿಂತು ಬಿಡವ ನೋಡ್ರಿ. ಅಲ್ಲಿ ಅವ್ರನ್ನೆಲ್ಲರನ್ನೂ ಮಾತಾಡ್ಸ್ಕೊಂಡು ಹೆಂಗೆ ನಿಂತಾನ. ಇಲ್ಲಿ ಡಮುರಗ ಬೇಕಂತವ್ರಿಗೆ ಅವಂಗೆ ಕೊಡಿಸು ಬೇಕಂತೇಳಿ ಆಟ ಮಾಡಕತ್ಬಿಟ್ಟಿದ್ದ. ಇದು ಬೇಡಪ್ಪ, ನಿಮ್ಮ ಮನ್ಯಾಗ ಅದಾವು ಬಾ, ಆಟ ಆಡೋ ಸಾಮಾನು ಜಾಸ್ತಿ ಅದಾವು, ಇಲ್ಲೇ ಅಷ್ಟ ಮುಟ್ಟಿ ಆಟ ಆಡ ಅಂತೇಳಿ ಒಂದಿಟ್ಟು ಆಟ ಆಡಿಸಿದೆ. ಅವ್ರ ಪಾಪ ಅಂಗಡಿಯವ್ರು ಏನೂ ಅನ್ಲಿಲ್ಲ. ಆಡಲಿ ಅಂತೇಳಂದ್ರೆ. ಇಲ್ಲಿ ನೋಡ್ರಿ ನಾವು ಯಾರಾದ್ರು ದ್ರಾಕ್ಷಿ ಸರ ತೊಗೊಂಡಿದ್ರು. ಅವೇನೋ 118 ಎಷ್ಟೋ ಇರ್ಬೇಕಂತ, ಅದಾವಿಲ್ಲ ಅಂತೇಳಿ ಚೆಕ್ ಮಾಡತ್ತಿದ್ರು. ಈಗ ನೋಡ್ರಿ ಎಲ್ಲ ಗುಡಿ ಎಲ್ಲ ಸುತ್ತಾಡಿ ಇಳಿಬೇಕಂತೇಳಿ ಕುಂತಿದ್ವಿ. ನಮ್ಮ ತಿಶು ಕುಂದರ್ಲೇ ಇಲ್ಲ. ನಮ್ಮ ಅಪ್ಪಾಜಿ ಕರ್ಕೊಂಡು ಓಡೋಗೆ ಬೆಟ್ಟ ಹೆಂಗೆ ಹೊಂಟಾರ ನೋಡ್ರಿ ನಮ್ಮ ತಿಶು. ಅಪ್ಪ ದೇವ್ರಿ, ಅವ್ನ ಕಾಲು ನೋಸ್ತಾವ ನಿಲ್ಲ. ನಮ್ಮ ಅಪ್ಪಾಜಿಗೂ ರೆಸ್ಟ್ ಸಿಗಲಿಲ್ಲ ಅವನ ಸಂಬಂಧ. ಈಗ ನೋಡ್ರಿ ನಾವು ಆರಾಮಾಗಿ ಹಗರ್ಕ ಮಜ್ಜಿಗೆ ಸ್ವಲ್ಪ ಕುಡಿದು ಹೊಂಟೀವಿ ನೋಡ್ರಿ. ನಾವು ವಾಪಸ್ ಮನೆಗೆ ಹೋಗುತ್ತಲೇನ 1 ಗಂಟೆ ಆಗಿತ್ತು. ಹೋಗಿ ಹಂಗೆ ಮಲ್ಕೊಂಡು ಬಿಟ್ಟಿವಿ. ನಾವು ಅಂಕರು ಮಲ್ಕೊಂಡಿಂದ ಅಡುಗೆ ಎಲ್ಲ ರೆಡಿ ಆಗಿತ್ತಲ್ಲ, ಚಪಾತಿ ಮಾಡೋದಷ್ಟ ಇತ್ತು. ಒಂದು 3-4 ಮಂದಿಗೂ ಸೇರಿ ಚಪಾತಿ ಮಾಡಿದ್ರು. ಚಪಾತಿ ಮಾಡಿಂದ ಮತ್ತೊಂದು ಕಾರ್ಯಕ್ರಮ ನಡೀತೈತೆ ನೋಡ್ರಿ. ಈಗ ಇದು ದೋಣಿ ತುಂಬೋ ಶಾಸ್ತ್ರ ಅಂತ, ದೋಣಿ ತುಂಬೋದು ಅಂತೇಳಿ ಅನ್ನತ್ತಿದ್ರು. ಈ ಥರ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ನೋಡ್ರಿ. ದೋಣಿ ತುಂಬೋದೆಲ್ಲ ಆಗಿಂದ ಮಂಗಳಾರತಿ ಅಂದು ಪೂಜೆ ಮುಗಿಸಿದ್ರು. ಪೂಜೆ ಆಗಿಂದ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುಂತು ನಾವು ಗುಡ್ಡದಿಂದ ಮತ್ತು ಇನ್ನೊಂದು ಮಣ್ಣಮ್ಮ ಇಲ್ಲರಿಂಗೇಶ್ವರ ಅಂತ ಆ ಗುಡ್ಡಕ್ಕೆ ಹೋದ್ವಿ. ಮತ್ತೊಂದು 2-3 ದೇವಸ್ಥಾನ ಹಂಗೆ ಸುತ್ತಾಡ್ಕೊಂಡು ಮತ್ತು ವಾಪಸ್ಸು ಊರಿಗೆ ಬಂದೀವಿ ನೋಡ್ರಿ. ನಲ್ಮೆಯ ಜ್ಯೋತಿಯ ಬೆಳಗೋಣ ಬಾ, ನಲ್ಮೆಯ ಜ್ಯೋತಿ ಬೆಳಗೋಣ ಬಾ, ನಲ್ಮೆಯ ಜ್ಯೋತಿಯ ಬೆಳಗೋಣ ಬಾ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮದೆ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಆಧಾರ ಮಾಡಿ. ಹಾಯ್ ಬಾಯ್ ಅಲ್ಲ ಹಾಯ್ ಹೆಂಗೆ ಮಾಡ್ತೀನಿ ನೀನು? ನೋಡ್ರಿ ಊರಿಗೆ ಹೋಗೋಕೆ ತಯಾರಿ ಮಾಡ್ಕೊಂಡ್ವಿ ನಾವೆಲ್ಲರೂ. ಊರಿಗೆ ಹೊಂಟಿದ್ವಿ. ನಮ್ಮ ತಿಶು ಆಟಕ್ಕೆ ಬಿದ್ದುಬಿಟ್ಟ. ಆಟ ಆಡ್ಕೊಂತ ಕುಂತ್ಬಿಟ್ಟಾನ ನೋಡ್ರಿ. ಒಟ್ಟು ಕರೆದ್ರು ಬರೋವಲ್ಲ, ಎಷ್ಟು ಕರೆದ್ರು ಬರೋವಲ್ಲ, ಆಟ ಆಡ್ಕೊಂತ ಕುಂತ್ಬಿಟ್ಟಾನ. ಮತ್ತೀಗ ಇನ್ನೊಂದು ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ನಾವು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾ ಏನೋ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ನಂಗೆ ಸಪೋರ್ಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸ್ಕಿಪ್ ಮಾಡಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.